ನಮಸ್ತೆ ವೀಕ್ಷಕರೇ, ಚಾರ್ವಾಕ ಸುದ್ದಿವಾಹಿನಿ ಮತ್ತು ಸುದ್ದಿ ಸಹ್ಯಾದ್ರಿ ಇವತ್ತು ಸಾಗರದ ಉಪವಿಭಾಗೀಯ ಆಸ್ಪತ್ರೆಯ ಮುಖ್ಯ ಆಡಳಿತಾಧಿಕಾರಿ ಡಾಕ್ಟರ್ ಪರಪ್ಪ ಅವರನ್ನು ಮಾತಾಡಲಿಕ್ಕೆ ಬಂದಿದೆ. ಕಾರಣ ಏನಪ್ಪ ಅಂದರೆ, ಸಾಗರ ಪ್ರಾಂತ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಡೆಂಗ್ಯೂ ಜ್ವರದಿಂದ ಬಹಳಷ್ಟು ಜನ ಬಳಲುತ್ತಿದ್ದಾರೆ. ಸಾಗರ ಉಪವಿಭಾಗೀಯ ಆಸ್ಪತ್ರೆಗೆ ಹೊಸನಗರ, ಸೊರಬ, ಸಾಗರ ಜನ ಬಂದು ಇಲ್ಲಿ ಸೇರ್ತಾ ಇದ್ದಾರೆ. ಮೊನ್ನೆಯಷ್ಟೇ ಇಲ್ಲಿ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಒಬ್ಬ ಯುವಕ ಡೆಂಗ್ಯೂ ಜ್ವರದಿಂದ ಇಲ್ಲಿ ಚಿಕಿತ್ಸೆ ಪಡೆದು ಶಿವಮೊಗ್ಗದಲ್ಲಿ ಕೊನೆ ಹೆಸರು ಇದ್ದಾರೆ. ಇದು ಡೆಂಗ್ಯೂ ಜ್ವರ ಬರಲು ಏನು ಮುಖ್ಯ ಕಾರಣ, ವೈದ್ಯರು ಮತ್ತು ಸಾರ್ವಜನಿಕರು ಯಾವ ರೀತಿ ಡೆಂಗ್ಯೂ ಜ್ವರವನ್ನು ತಡೀಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಅವರ ಹತ್ರ ಮಾತಾಡಿಸ್ತಾ ಇದ್ದೀವಿ. ಸರ್ ನಮಸ್ತೆ. ನಮಸ್ಕಾರ ಸರ್, ಈಗಾಗಲೇ ನಾವೆಲ್ಲ ಗಮನಿಸಿದ ಹಾಗೆ ಡೆಂಗ್ಯೂ ಜ್ವರ ಹೆಚ್ಚಾಗ್ತಿದೆ. ಸರ್, ಈಗ ಡೆಂಗ್ಯೂ ಜ್ವರ ಅನ್ನೋದು ಹೇಗೆ ಬರುತ್ತೆ ಸರ್, ಏನು ಕಾರಣ? ಇದು ಡೆಂಗ್ಯೂ ಜ್ವರ ಅಂತಕ್ಕಂಥದ್ದು ಈಡೀಸ್ ಈಜಿಪ್ಟ್ ಅಂತ ಸೊಳ್ಳೆ ಕಚ್ಚಿದಾಗ ನಮ್ಮ ಮನುಷ್ಯನಿಗೆ ಇದು ಡೆಂಗ್ಯೂ ಜ್ವರ ಬರುತ್ತೆ. ಇದು ಸಾಮಾನ್ಯವಾಗಿ ಏನಾಗುತ್ತೆ, ಫ್ರೆಶ್ ವಾಟರ್, ನಿಂತ ನೀರಲ್ಲಿ ಸೊಳ್ಳೆ ಉತ್ಪತ್ತಿ ಆಗುತ್ತೆ. ಅಂದರೆ ಲಾರ್ವಾ ಅಂತ ಹೇಳ್ತೀವಿ. ಅಂದರೆ ಸಣ್ಣ ಲಾರ್ವಾ ಅಂದರೆ ಭಾಳ ದಿವಸ ನಿಂತಲ್ಲೇ ನೀರಲ್ಲಿ ಇರ್ತಕ್ಕಂಥದ್ದು. ಈ ಹಳ್ಳಿ ಮನೆಗಳೆಲ್ಲ ಇರ್ತಕ್ಕಂಥ ಕಾಯಿ ಚಿಪ್ ಬಿಸಾಕೋದು, ಅಥವಾ ಟೈರು, ಅಥವಾ ಒಂದು ಬಕೀಟಲ್ಲಿ ಏನಾದರೂ ನೀರು ತುಂಬಿಟ್ಬಿಟ್ಟು ತುಂಬ ದಿವಸ ಅಲ್ಲೇ ಶೇಖರಣೆ ಆಗಿರ್ತಕ್ಕಂಥದ್ದು, ಅಥವಾ ನೀರಿನ ಇರ್ತಕ್ಕಂಥ ಟ್ಯಾಂಕು ಅಥವಾ ತೊಟ್ಟಿ, ಅಥವಾ ದನ ಕರುಗಳಿಗೆ ನೀರು ಕುಡಿಸೋಕ್ಕೋಸ್ಕರ ಒಂದು ತೊಟ್ಟಿ ಮಾಡಿರ್ತಾರೆ. ತುಂಬ ದಿವಸ ಅದನ್ನು ಅಂದರೆ ನೀರು ಕ್ಲೀನ್ ಮಾಡಿರಲ್ಲ. ಅದೇನಾಗುತ್ತೆ, ಅಲ್ಲಿ ಲಾರ್ವಾ ಉತ್ಪತ್ತಿ ಆಗ್ಬಿಟ್ಟು ಅದರಿಂದ ಸೊಳ್ಳೆ ಉತ್ಪತ್ತಿ ಆಗುತ್ತೆ. ಈಜಿಪ್ಟ್ ಆ ಸೊಳ್ಳೆ ಕಚ್ಚಿದ್ರಿಂದ ಮನುಷ್ಯನಿಗೆ ಒಂದು ಡೆಂಗ್ಯೂ ಜ್ವರ ಬರ್ತಕ್ಕಂಥದ್ದು. ಅದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಾಗರ ತಾಲೂಕಿನಲ್ಲಿ ಸ್ವಲ್ಪ ಹೆಚ್ಚಾಗಿ ಕಂಡುಬರ್ತದೆ. ಅಂದರೆ ಸಾಮಾನ್ಯವಾಗಿ ಏನಾಗುತ್ತೆ, ನಮ್ಮ ಚರಂಡಿಗಳು ಸರಾಗವಾಗಿ ನೀರು ಹರಿದು ಹೋಗಿರ್ಬೇಕು. ಈ ಚರಂಡಿ ಇರ್ಬೋದು, ಅಥವಾ ಬೇರೆ ಮನೆ ಸುತ್ತಮುತ್ತ ಇರ್ತಕ್ಕಂಥ ಒಂದು ಯಾವುದೋ ಒಂದು ವಸ್ತು ಇರ್ಬೋದು. ವಸ್ತು ಅಂದರೆ ನೀರು ಸಂಗ್ರಹಣೆ ಆಗಿರ್ಬೋದು, ಅದನ್ನು ಕ್ಲೀನ್ ಮಾಡ್ಕೋಬೇಕು ಪದೇ. ಈಗ ನಮ್ಗೆ ತುಂಬ ದಿವಸ ಶೇಖರಣೆ ಆದಾಗ ಏನಾಗುತ್ತೆ, ಸೊಳ್ಳೆ ಉತ್ಪತ್ತಿ ಆಗುತ್ತೆ. ಸೊಳ್ಳೆ ಉತ್ಪತ್ತಿ ಆಗಿದ್ದು ಮನುಷ್ಯನಿಗೆ ಕಚ್ಚಿದ ಮೇಲೆ ಡೆಂಗ್ಯೂ ಬರುತ್ತೆ. ಬಟ್ ಈ ಡೆಂಗ್ಯೂ ಬರೋದ್ರಿಂದ ಏನಾಗುತ್ತೆ, ಇದು 100ಕ್ಕೆ 100 ವಾಸಿಯಾಗುತ್ತೆ. ಅಂದರೆ ಅದಕ್ಕೆ ಮುಂಜಾಗ್ರತೆ ಕ್ರಮ ಫಸ್ಟು ನಾವು ತೊಗೋಬೇಕು. ಯಾಕಂದರೆ ಜ್ವರ ಬರೋದಕ್ಕಿಂತ ಮುಂಚೆ ಅಥವಾ ಡೆಂಗ್ಯೂ ನಾವು ಬಂದಮೇಲೆ ಚಿಕಿತ್ಸೆ ಕೊಡೋದಕ್ಕಿಂತ ಅದು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಬೇಕು. ಮನೆಯಲ್ಲಿ ಆದಷ್ಟು ಸೊಳ್ಳೆ ಪರದೆಗಳನ್ನು ಉಪಯೋಗಿಸ್ಬೇಕು. ಅಥವಾ ಜೊತೆಗೆ ಅಲ್ಲಿ ಮನೆಯಲ್ಲಿ ಇರ್ತಕ್ಕಂಥ ಸುತ್ತಲೂ ಇದು ಮಾಡಿಕೊಂಡು ಎಲ್ಲರಿಗೊಂದು ತಿಳುವಳಿಕೆ ಕೊಡಬೇಕು. ಅದ್ರ ಜೊತೆಗೆ ನಮ್ಮ ಬೇರೆ ಅಕ್ಕಪಕ್ಕದವ್ರಿಗೂ ಒಂದು ಸ್ವಲ್ಪ ತಿಳುವಳಿಕೆ ಕೊಡಬೇಕು. ಇದರಲ್ಲಿ ಡೆಂಗ್ಯೂ ಜ್ವರನ ತಡೆಗಟ್ಟಲಿಕ್ಕೆ ನಮ್ಮ ಸಾರ್ವಜನಿಕರ ಸಹಕಾರನೂ ಅಷ್ಟೇ ಮುಖ್ಯವಾಗಿರುತ್ತೆ. ಯಾಕಂದ್ರೆ ನಾವು ವೈದ್ಯಾಧಿಕಾರಿಗಳು ಅಥವಾ ಆಸ್ಪತ್ರೆ ಸಿಬ್ಬಂದಿಯನ್ನು ಬಂದ ಮೇಲೆ ನಾವು ಚಿಕಿತ್ಸೆ ಕೊಡ್ಬೋದು. ಬೇರೆ ಎಲ್ಲದಕ್ಕೂ ಮುಂಜಾಗ್ರತೆ ಕ್ರಮ ಆಗಲಿ ಅಥವಾ ಸಾರ್ವಜನಿಕರ ಸಹಕಾರ ಇದಕ್ಕೆ ತುಂಬ ಮುಖ್ಯ ಇರುತ್ತೆ. ಈ ನಮ್ಮ ಸಾಗರ ಅಂದರೆ ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ಈ ಜನವರಿ ಅಂದರೆ ಜೂನ್ ಸರ್, ಈಗ ಒಂದು ನಿಮಿಷ, ಅಂದರೆ ಸಾರ್ವಜನಿಕರು ಜಾಗ್ರತೆ ವಹಿಸಬೇಕು ಅಂತಂದರೆ ಅವರ ಸುತ್ತಮುತ್ತ ಅವರ ಮನೆ ಪರಿಸರದಲ್ಲಿ ಈ ಫ್ರೆಶ್ ವಾಟ್ರು ಶೇಖರಣೆ ಆಗಿ ನೋಡ್ಕೋಬೇಕು ಅಂತ ಹೇಳಿದ ನೀವು. ಅಂದರೆ ಫ್ರೆಶ್ ವಾಟರ್ ಅಂತಂದರೆ ಉದಾಹರಣೆಗೆ ಈಗ ಮನೆಯಲ್ಲಿ ಚಿಪ್ಪು ಅಥವಾ ಬಕೆಟಲ್ಲಿ ನೀರು ಇರ್ತಕ್ಕಂಥದ್ದು, ಆಮೇಲೆ ತೊಟ್ಟಿ ಮನೆಯಲ್ಲಿ ತೊಟ್ಟಿ ಶೇಖರಣೆ ಮಾಡಿರ್ತಕ್ಕಂಥದ್ದು, ಅಥವಾ ಡ್ರಮ್ಮಲ್ಲಿ ಏನಾದರೂ ನೀರು ಬೇಕಾಗುತ್ತೆ ಅಂತೇಳಿ ಶೇಖರಣೆ ಮಾಡಿ ಭಾಳ ದಿವಸ ಹಾಗೆ ಇಟ್ಟಿರ್ತಕ್ಕಂಥದ್ದು, ಅದನ್ನು ಅವಾಗವಾಗ ತೆಗೆದುಬಿಟ್ಟು ಚೆಲ್ಲಿ ಇದು ಮಾಡ್ಬೋದು. ಆವಾಗ ಏನಾಗುತ್ತೆ, ಆ ಲಾರ್ವಾ ಉತ್ಪತ್ತಿ ಕಡಿಮೆ ಆಗುತ್ತೆ. ಲಾರ್ವಾ ಉತ್ಪತ್ತಿ ಕಡಿಮೆ ಆದ ತಕ್ಷಣ ಏನಂದ್ರೆ ಸೊಳ್ಳೆ ನಮಗೆ ಉತ್ಪತ್ತಿ ಆಗೋದು ಕಡಿಮೆ ಆಗುತ್ತೆ. ಇದರಿಂದ ತಡೆಗಟ್ಟೋಕ್ಕೆ ಮೇನ್ ಇದಿರುತ್ತೆ. ಇದಕ್ಕೆ ಮುಖ್ಯವಾಗಿ ನಮ್ಮಲ್ಲಿ ಇರ್ತಕ್ಕಂಥ ಆಶಾ ವರ್ಕರು, ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟು, ANMಗಳು ಅವರು ಹೋಗ್ಬಿಟ್ಟು ಮನೆಯಲ್ಲೇ ಸರ್ವೆ ಮಾಡ್ತಾರೆ. ಸರ್ವೆ ಮಾಡಿದಾಗ ನೀವು ಅದನ್ನು ಅವ್ರು ಹೇಳಿರ್ತಕ್ಕಂಥ ಒಂದು ಸೂಚನೆಯನ್ನು ನೀವು ಪಾಲಿಸಿದರೆ ಅನುಕೂಲ ಅಂತ ನಾನು ಹೇಳಬೇಕು. ಸರ್, ಈಗ ಅದೇನೋ ಪ್ಲೇಟ್ಲೆಟ್ಸ್ ಕಮ್ಮಿ ಆಗುತ್ತೆ ಏನೋ ಹೇಳ್ತಾರಲ್ಲ, ಅದ್ರ ಏನು ಸರ್? ಅದು ಸೊಳ್ಳೆ ಕಚ್ಚಿದಾಗ ಏನಾಗುತ್ತೆ, ಮನುಷ್ಯನೆಲ್ಲ ಬಾಡಿಗೆ ಇರ್ತಕ್ಕಂಥ ಒಂದು ರಕ್ತ ಹೆಪ್ಪುಗಟ್ಟಿಗೆ ಪ್ರಮಾಣ ಇರುತ್ತಲ್ಲ, ಪ್ಲೇಟ್ಲೆಟು, ಅದು ಮುಖ್ಯವಾಗಿ ಬೇಕಾಗ್ತಕ್ಕಂಥ ರಕ್ತ ಹೆಪ್ಪುಗಟ್ಟೋದಕ್ಕೆ ಪ್ಲೇಟ್ಲೆಟ್ ಬೇಕು. ಪ್ಲೇಟ್ಲೆಟ್ ಕಡಿಮೆ ಆದ ತಕ್ಷಣ ಏನಾಗುತ್ತೆ, ರಕ್ತ ಹೆಪ್ಪುಗಟ್ಟೋದು ಕಡಿಮೆ ಆಗ್ತದೆ. ಏನಾಗುತ್ತೆ, ಆವಾಗ ಬ್ಲೀಡಿಂಗ್ ಆಗೋದು, ಹೊಟ್ಟೆ ನೋವು ಬರ್ತಕ್ಕಂಥ, ಹಲ್ಲು ಇರ್ತಕ್ಕಂಥ, ಇವೆಲ್ಲ ಏನಾಗುತ್ತೆ, ಸರಿಯಾದ ಸಮಯಕ್ಕೆ ಚಿಕಿತ್ಸೆ ತಗೊಳ್ಳದೇ ಇದ್ದಾಗ, ಇದು ತುಂಬ ತಡವಾಗಿ ಬಂದಾಗ ಈ ಥರ ಪ್ರಕರಣಗಳು ಇದಾಗ್ತದೆ. ಅದ್ರ ಜೊತೆಗೆ ಈ ಡೆಂಗ್ಯೂ ಜೊತೆಗೆ ಬೇರೆ ಅವ್ರಿಗೇನಾದರೂ ಕಾಯಿಲೆ ಇದ್ದರೆ, ಅಥವಾ ಶುಗರ್ ಇರ್ಬೋದು, ಅಥವಾ ಬೇರೆ ಇನ್ನೊಂದು TB ಇರ್ಬೋದು, ಬೇರೆ ಇನ್ನೊಂದು ಏನಾದರೂ ಕಾಯಿಲೆ ಇರುತ್ತೆ, ಆ ರೋಗ ಉಲ್ಬಣ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಸರ್, ಈಗ ನಿಮ್ಮ ಹಾಸ್ಪಿಟ್ಲಲ್ಲಿ ಎಷ್ಟು ಪ್ರಕರಣಗಳು ದಾಖಲಾಗಿದ್ದಾವೆ ಸರ್? ಈಗ ನಾನು ಜೂನ್ 1ನೇ ತಾರೀಕಿಂದ ಇವತ್ತು ಅಂದರೆ ನಿನ್ನೆವರೆಗೂ
ಟೋಟಲು 108 ಒಳ ರೋಗಿಗಳಾಗಿ ಚಿಕಿತ್ಸೆ ಪಡೆದು ಹೋಗಿದ್ದಾರೆ. 108 ಡೆಂಗ್ಯೂ ಪ್ರಕರಣಗಳು. ಅಂದರೆ ಜೂನ್ 1ನೇ ತಾರೀಕಿಂದ ನಿನ್ನೆವರೆಗೂ 108 ಪ್ರಕರಣಗಳು ಒಳರೋಗಿಯಾಗಿ ಚಿಕಿತ್ಸೆ ಪಡೆದು ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ. ಒಟ್ಟು ದಿವಸಕ್ಕೆ 7, 8, 9, 10 ಒಂದು ಹೊಸ ರೋಗಿಗಳು ದಾಖಲಾಗ್ತದೆ. ಸರ್, ಈಗ ಈ ಥರ ತುಂಬ ಡೆಂಗಿ ಪ್ರಕರಣ ಪತ್ತೆ ಆಗ್ತಿರೋದ್ರಿಂದ ವೈದ್ಯರ ಮೇಲೆ ಯಾವ ಥರ ಒತ್ತಡ ಆಗ್ತಿದೆ ಸರ್? ವೈದ್ಯರ ಮೇಲೆ ಒತ್ತಡ ಅಂತ ಈಗ ನಾರ್ಮಲ್ ರೋಗಿಗಳನ್ನು ಚಿಕಿತ್ಸೆ ಮಾಡೋಕ್ಕೂ ಕಷ್ಟ ಆಗ್ತದೆ. ಯಾಕಂದರೆ ಇಲ್ಲಿ ಡೆಂಗ್ಯೂ ಪೇಷಂಟ್ಗಳನ್ನೇ ತುಂಬ ಜಾಸ್ತಿ ಇದ್ದಾವೆ. ಜೊತೆಗೆ ಏನಾಗ್ತದೆ, ಅವರು ಸರಿಯಾದ ಸಮಯಕ್ಕೆ ಬಂದರೆ ಸಲಹೆ ಪಡೆದು ಚಿಕಿತ್ಸೆ ಪಡೆದ್ರೆ ಇದು 100ಕ್ಕೆ 100 ವಾಸಿ ಆಗುತ್ತೆ. ಯಾಕಂದರೆ ತುಂಬ ತಡವಾಗಿ ಬಂದು ಇದು ಮಾಡಿದಾಗ ಏನಾಗುತ್ತೆ, ತೊಂದರೆ ಆಗೋದು ಸಹಜ ಇರ್ತದೆ. ಸರ್, ಆಸ್ಪತ್ರೆಯಲ್ಲಿ ಸ್ಪೆಷಲ್ ವಾರ್ಡ್ ಏನಾದರೂ ಈ ಡೆಂಗ್ಯೂ ಜ್ವರಕ್ಕೋಸ್ಕರನೇ ಇದು ಸೀಮಿತವಾಗಿ ಇಲ್ಲ. ನಮ್ಮಲ್ಲಿ ಏನಾಗುತ್ತೆ, ಸ್ಥಳಾವಕಾಶದ ಕೊರತೆ ಇರೋದ್ರಿಂದ, ಯಾಕಂದರೆ ಇರ್ತಕ್ಕಂಥ ಜಾಗದ ಸೌಲಭ್ಯದ ಉಪಯೋಗಿಸ್ಕೊಂಡು ಎಲ್ಲ ರೋಗಿಗಳಿಗೂ ಚಿಕಿತ್ಸೆ ಮಾಡ್ತೀವಿ. ಯಾಕಂದರೆ ನಾವು ಪ್ಲೇಟ್ಲೆಟ್ಸು ಅವಶ್ಯಕತೆ ಬಂತು ಅಂದರೆ ನಮ್ಮಲ್ಲಿ ಇಲ್ಲಿ ಬ್ಲಡ್ ಬ್ಯಾಂಕ್ ಇದೆ ನಮ್ಮ ಹಾಸ್ಪಿಟಲಲ್ಲಿ. ಪ್ಲೇಟ್ಲೆಟನ್ನು ಸಹ ತಂದು ಇಲ್ಲಿ 10,000 8,000 ಇದ್ದವ್ರಿಗೆಲ್ಲ ನಾವು ಪ್ಲೇಟ್ಲೆಟ್ ಕಡಿಮೆ ಇದ್ದವ್ರಿಗೆ ಚಿಕಿತ್ಸೆ ಮಾಡಿಬಿಟ್ಟು ಚೆನ್ನಾಗಿ ವಾಸಿಯಾಗಿ ಹೋಗಿದ್ದಾರೆ. ವೀಕ್ಷಕರೇ, ಈಗ ಡಾಕ್ಟರ್ ಪರಪ್ಪ ಅವರು ನಮ್ಮ ಇಂಥ ಒಂದು ಡೆಂಗ್ಯೂ ಜ್ವರವನ್ನು ಕಮ್ಮಿ ಮಾಡಲಿಕ್ಕೆ, ಈ ನಿಯಂತ್ರಣ ತರಲಿಕ್ಕೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ನೀಡಿದ್ದಾರೆ. ನಾವು ಸಾರ್ವಜನಿಕರು ಕೂಡ ನಮ್ಮ ಸುತ್ತಮುತ್ತಲನ್ನ ಸ್ವಚ್ಛವಾಗಿ ಇಟ್ಕೋಬೇಕು. ಫ್ರೆಶ್ ವಾಟ್ರನ್ನು ಅಲ್ಲಿ ಶೇಖರಣೆ ಆಗದಿರೋ ಹಾಗೆ ನೋಡ್ಕೋಬೇಕು. ಆಮೇಲೆ ಆಶಾ ಕಾರ್ಯಕರ್ತರು ಮನೆ ಬಾಗಿಲಿಗೆ ಬಂದಾಗ ಅವರು ಕೊಡುವಂಥ ಸೂಚನೆಗಳನ್ನು ಪಾಲಿಸಬೇಕು. ಮತ್ತು ಜ್ವರ ಬಂತು ಅಂದರೆ ತಕ್ಷಣ ವೈದ್ಯರ ಹತ್ರ ಬರಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ. ಇದು ಸಾರ್ವಜನಿಕರ ಒಳಿತಿಗಾಗಿ ಮಾಡಿರ್ತಕ್ಕಂಥ ಸಂದರ್ಶನ. ಇದು ದಯಮಾಡಿ ಸಾರ್ವಜನಿಕರು ಈ ಒಂದು ಸಂದರ್ಶನವನ್ನು ಗಮನಿಸಿ, ನೀವು ಗಮನಿಸಿ ನಿಮ್ಮ ಮನೆಯ ಸುತ್ತಮುತ್ತ ಸ್ವಚ್ಛವಾಗಿ ಇಟ್ಕೊಳ್ಳಿ. ಅಕ್ಕಪಕ್ಕದವರಿಗೂ ಮಾಹಿತಿಯನ್ನು ನೀಡಿ ಅಂತ ಚಾರ್ವಾಕ ಮತ್ತು ಸುದ್ದಿ ಸಹ್ಯಾದ್ರಿ ಎರಡೂ ಪತ್ರಿಕೆಯ ಪರವಾಗಿ ವಿನಂತಿ ಮಾಡ್ತೇವೆ. ನಾನು ಚಾರ್ವಾಕ ರಾಘವೇಂದ್ರ, ಪ್ರಧಾನ ಸಂಪಾದಕ, ಚಾರ್ವಾಕ ಸುದ್ದಿವಾಹಿನಿ. ಅವರೊಂದಿಗೆ ರಾಘವೇಂದ್ರ ತಾಳ್ಗೊಪ್ಪ, ಸುದ್ದಿ ಸಹ್ಯಾದ್ರಿ ಪ್ರಧಾನ ಸಂಪಾದಕ.